ಉತ್ತರ ಪ್ರದೇಶದ ನಗಿನ ಕ್ಷೇತ್ರದಲ್ಲಿ ಆಜಾದ್ ಸಮಾಜ ಪಕ್ಷದಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದ ಭೀಮ್ ಆರ್ಮಿ ಸಂಸ್ಥಾಪಕ ಚಂದ್ರಶೇಖರ್ ಆಜಾದ್ ರಾವಣನವರು ಬಿಜೆಪಿ ಅಭ್ಯರ್ಥಿಯನ್ನು ಸೋಲಿಸಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಚನ್ನರಾಯಪಟ್ಟಣ ಭೀಮ್ ಆರ್ಮಿ ತಾಲೂಕು ಘಟಕದ ಸದಸ್ಯರು ಸಿಹಿ ಹಂಚಿ ಸಂಭ್ರಮಿಸಿದರು. ನಂತರ ಜಿಲ್ಲಾಧ್ಯಕ್ಷ ಪ್ರಸನ್ನ ಕೆ ಹೊಸೂರು ಮಾತನಾಡಿ, ಭಾರತದಲ್ಲಿ ದಲಿತರ, ಬಡವರ, ನೊಂದವರ ಪರವಾಗಿ ದುಡಿಯುತ್ತಿರುವ ನೊಂದವರ ಉಸಿರಾದ ಭೀಮ್ ಆರ್ಮಿ ಸಂಸ್ಥಾಪಕರಾದ ಚಂದ್ರಶೇಖರ್ ಆಜಾದ್ ರಾವಣನವರು ಗೆಲುವು ಸಾಧಿಸಿರುವುದು ನೊಂದವರ, ದಲಿತರ ಗೆಲುವಾಗಿದೆ ಎಂದರು. ತಾಲೂಕು ಅಧ್ಯಕ್ಷ ಮಂಜುನಾಥ್ ಹಿರೇಬೀಳ್ತಿ ಮಾತನಾಡಿ, ಚಂದ್ರಶೇಖರ್ ಆಜಾದ್ ರಾವಣನವರು ಪ್ರಚಂಡ ಗೆಲುವು ಸಾಧಿಸಿರುವುದು ತುಂಬ ಸಂತೋಷವನ್ನು ತಂದಿದೆ. ಮನುವಾದಿಗಳ ಅಟ್ಟಹಾಸವನ್ನು ಅಟ್ಟಡಗಿಸಲು ಅವರ ಗೆಲುವು ಬಹಳ ಮುಖ್ಯವಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಯೋಗೇಶ್ ಎನ್, ಜಿಲ್ಲಾ ಸಾಮಾಜಿಕ ಜಾಲತಾಣದ ಅಧ್ಯಕ್ಷ ಧರ್ಮರಾಜ್ ಬಿಪಿ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಇಮ್ರಾನ್ ಪಾಷಾ, ಕಾರ್ಯಾಧ್ಯಕ್ಷ ದೊರೆರಾಜ್, ಸಂಘಟನಾ ಕಾರ್ಯದರ್ಶಿ ಗೋವಿಂದರಾಜ್ ಬೂಕಾ, ಮನೋಜ್, ಹರಿಪ್ರಸಾದ್, ಬಿವಿ ಶ್ರೀಧರ್, ಪರಶುರಾಮ್ ಹಾಗೂ ಇತರರು ಭಾಗವಹಿಸಿದ್ದರು. ಏನು ನಮ್ಮ ಭೀಮ್ ಆರ್ಮಿಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಚಂದ್ರಶೇಖರ್ ಆಜಾದ್ ರಾವಣ್ಣವರು ಉತ್ತರ ಪ್ರದೇಶದ ನಗಿನ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ಆಜಾದ್ ಸಮಾಜ್ ಪಾರ್ಟಿಯಿಂದ ಏನು ಬಿಜೆಪಿಯ ಮನುವಾದವನ್ನು ಧಿಕ್ಕರಿಸಿ ಅಲ್ಲಿಯ ಎಲ್ಲ ದುರ್ಬಲ ವರ್ಗದವರಿಗೆ, ನೊಂದ ಜನರ ಧ್ವನಿಯಾಗಿ ಚಂದ್ರಶೇಖರ್ ಆಜಾದ್ ರಾವಣ ಆಜಾದ್ ಸಮಾಜ್ ಪಾರ್ಟಿಯನ್ನು ಸ್ಥಾಪಿಸಿ ಆಜಾದ್ ಸಮಾಜ್ ಪಾರ್ಟಿಯ ಮೂಲಕ ಅವರು ಈ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದರು. ಅಲ್ಲಿಯ ಜನ ಅವ್ರ ಮೇಲೆ ವಿಶ್ವಾಸ, ನಂಬಿಕೆ ಇಟ್ಟು ಭೀಮ್ ಆರ್ಮಿಯ ಚಂದ್ರಶೇಖರ್ ಆಜಾದ್ ರಾವಣ ಅವರು ನೊಂದ ಜನರ ಧ್ವನಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಮತ್ತು ಏನು ಅಲ್ಲಿ ನಡೀತಾ ಇರ್ತಕ್ಕಂಥ ಅಸಮಾನತೆ, ದೌರ್ಜನ್ಯ, ದಬ್ಬಾಳಿಕೆ ವಿರುದ್ಧ ಹೋರಾಡ್ತಾರೆ, ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾರೆ ಅನ್ನೋ ನಂಬಿಕೆ ಇಟ್ಟು ಭೀಮ್ ಆರ್ಮಿಯ ಚೀಫ್ ಆದಂಥ ಆಜಾದ್ ರಾವಣ್ಣವ್ರನ್ನ 1,15,000 ಮತಗಳ ಅಂತರದಿಂದ ಜಯಭಾರಿ ಬಾರಿಸಿದ್ದಾರೆ. ನಾವು ಈ ದಿನ ಹಾಸನ ಜಿಲ್ಲಾ ಭೀಮ್ ಆರ್ಮಿ ವತಿಯಿಂದ ಏನು ನಮ್ಮ ಚಂದ್ರಶೇಖರ್ ಆಜಾದ್ ರಾವಣ್ಣವರ ವಿಜಯೋತ್ಸವ ಇದೆ, ಅದನ್ನು ನಾವು ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಸಂಭ್ರಮಿಸ್ತಾ ಇದ್ದೀವಿ. 2024ರ ಸಂಸತ್ತಿನ ಚುನಾವಣೆ ನಡೆಯಿತು. ಉತ್ತರ ಪ್ರದೇಶದಲ್ಲಿ ಇವತ್ತು ನಮ್ಮ ಭೀಮ್ ಆರ್ಮಿಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಚಂದ್ರಶೇಖರ್ ಆಜಾದ್ ರಾವಣ್ ಭಾಯ್ ಅವರು ಪ್ರಚಂಡ ಬಹುಮತಗಳಿಂದ ಇವತ್ತೇನು ಜಯಬೇರಿ ಬಾರಿಸಿದ್ದಾರೆ. ಅದರ ವಿಜಯೋತ್ಸವದ ಸಂಕೇತವಾಗಿ ಇವತ್ತು ಚನ್ನರಾಯಪಟ್ಟಣ ತಾಲೂಕಿನ ಭೀಮ್ ಆರ್ಮಿಯ ತಾಲೂಕು ಘಟಕದ ವತಿಯಿಂದ ಎಲ್ಲ ನನ್ನ ಭೀಮ್ ಆರ್ಮಿಯ ಸಹಪಾಠಿಗಳೊಂದಿಗೆ ತಾಲೂಕು ಪದಾಧಿಕಾರಿಗಳು ಹಾಗೂ ಚನ್ನರಾಯಪಟ್ಟಣ ಎಲ್ಲ ಸರ್ವ ಸದಸ್ಯ ಬಂಧುಗಳ ಜೊತೆಗೆ ಇವತ್ತು ವಿಜಯೋತ್ಸವದಲ್ಲಿ ಭಾಗಿಯಾಗಿದ್ದೇವೆ. ಇನ್ನು ಮುಂದಕ್ಕೆ ಮನುವಾದಿಗಳ ಅಟ್ಟಹಾಸವನ್ನು ಮಟ್ಟಡಗಿಸಲಿಕ್ಕೆ ಸಂಸತ್ತಲ್ಲಿ ದಲಿತರ, ದಮನಿತರ, ಶೋಷಿತರ ದನಿಯಾಗಿ ಆ ಚಂದ್ರಶೇಖರ್ ಆಜಾದ್ ರಾವಣ್ ಭಾಯ್ ಅವರು ದನಿ ಎತ್ತುತ್ತಾರೆ. ಅವರಿಗೆ ಬೆನ್ನೆಲುಬಾಗಿ ನಾವೆಲ್ಲ ದೇಶದಾದ್ಯಂತ ಅವರ ಬಂಧುಗಳು, ಅವರ ಸಹೋದರ ಬಂಧುಗಳು, ನಾವೆಲ್ಲ ಅವ್ರ ಜೊತೆಯಾಗಿ ಬೆನ್ನೆಲುಬಾಗಿ ನಿಲ್ತೀವಿ ಅಂತೇಳಿ ಈ ಮುಖಾಂತರ ನಾನು ಅವರಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಚಂದ್ರಶೇಖರ್ ಆಜಾದ್ ರಾವಣ್ ಭಾಯ್. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ಜಿಂದಾಬಾದ್, ಜಿಂದಾಬಾದ್, ಅಂಬೇಡ್ಕರ್ ಜಿಂದಾಬಾದ್, 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 ಭೀಮ್ ಆರ್ಮಿ ಜಿಂದಾಬಾದ್, 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 ಅಂಬೇಡ್ಕರ್ ಜಿಂದಾಬಾದ್, 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 ಅಂಬೇಡ್ಕರ್ ಜಿಂದಾಬಾದ್.